ನಿಜವಾಗ್ಲೂ ಕನ್ನಡ ಫಿಲಿಮ್ ಇಂಡಸ್ಟ್ರಿ ಅಂತ್ಯ ಆಗ್ತಾ ಇದೆಯಾ ಅಂದರೆ ಕೆಲವು ಆಸ್ಪೆಕ್ಟ್ಸಿಂದ ನಿಜವಾಗ್ಲೂ ಹೌದು ಅಂತ ಹೇಳ್ಬೋದು. ಒನ್ ಥಿಂಗ್ ಕರೆಕ್ಟಾಗಿ ಹೇಳಿ, ಒಂದು ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹಿಟ್ ಬಂದು ಎಷ್ಟು ದಿನ ಆಗಿದೆ? ಒಂದು KGF ಚಾಪ್ಟರ್ 1 ಬರೋದಕ್ಕಿಂತ ಕನ್ನಡ ಇಂಡಸ್ಟ್ರಿ ಇದ್ದಿದ್ದು ಹೇಗೆ, KGF ಚಾಪ್ಟರ್ 1 ಬಂದ ಮೇಲೆ ಕನ್ನಡ ಇಂಡಸ್ಟ್ರಿ ಚೇಂಜ್ ಆಗಿದ್ದು ಹೆಂಗೆ? ಒನ್ ಥಿಂಗ್, ಅದಕ್ಕೆ ಮುಂಚೆ ಚಿಕ್ಕ ಚಿಕ್ಕ ಫಿಲ್ಮ್ಸ್ ಬರ್ತಿತ್ತು, ಒಂದು 40-50 ಕ್ರೋರ್ಸ್ ಆರಾಮಾಗಿರ್ತಿತ್ತು, ಪ್ರತಿಯೊಂದು ಎಲ್ಲ ಚೆನ್ನಾಗಿತ್ತು. KGF ಚಾಪ್ಟರ್ 1 ಬಂದಿದ್ದು 250 ಕ್ರೋರ್ಸ್ ಮಾಡ್ತು, ಕನ್ನಡ ಇಂಡಸ್ಟ್ರಿ ಕಂಪ್ಲೀಟ್ ನೇಮ್ ಆ್ಯಂಡ್ ಫೇಮ್ ಚೇಂಜ್ ಮಾಡ್ತು. ಮತ್ತು KGF ಚಾಪ್ಟರ್ 2 ಬಂತು, 1250 ಕ್ರೋರ್ಸ್ ಮಾಡ್ತು, ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತು. ಲೈಕ್ ಬೇರೆ ಇಂಡಸ್ಟ್ರಿಯವರು ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡೋ ಥರ ಮಾಡ್ತು. ಅದಾದಮೇಲೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆಯಾ? ಅಫ್ಕೋರ್ಸ್ ಇಲ್ಲ. KGF ಚಾಪ್ಟರ್ 2 ಆಗಿ ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ಎಷ್ಟು ಒಳ್ಳೆ ಕನ್ನಡ ಫಿಲ್ಮ್ಸ್ ಬಂದಿದೆ ಗೊತ್ತಾ? ನನಗೆ ಗೊತ್ತಿರೋ ಪ್ರಕಾರ, ಒಂದು ಕಾಂತಾರ 45 days to 50 days ತನಕ ಎಲ್ಲಿ ನೋಡಿದ್ರು ಹೌಸ್ಫುಲ್ ಶೋಸ್, ಎಲ್ಲ ಫುಲ್ ಜನ, ಫ್ಯಾಮಿಲಿ, ವ್ಯಾರ್ ಲೆವೆಲ್, ಒಂದು 400 to 450 ಕ್ರೋರ್ಸ್ ತನಕ ಕಲೆಕ್ಷನ್ ಮಾಡ್ತು. ಅದಾದಮೇಲೆ ಚಾರ್ಲಿ ಫ್ಯಾಮಿಲಿ ಆಡಿಯನ್ಸ್ ಜೊತೆ ತುಂಬ ಜನ ಕನೆಕ್ಟ್ ಆಗಿ ಆಲ್ಮೋಸ್ಟ್ 100 ಕ್ರೋರ್ಸ್ ಪ್ಲಸ್ ಮಾಡ್ತು. ವಿಕ್ರಾಂತ್ ರೋಣನು ಚೆನ್ನಾಗಿ ಆಡ್ತು, ಒಂದು 200+ ಕ್ರೋರ್ಸ್ ಕಲೆಕ್ಷನ್ ಮಾಡ್ತು. ಜೇಮ್ಸ್ ಅಪ್ಪು ಅವರು ಆ ಥರ ಆದಮೇಲೆ ಜೇಮ್ಸ್ ಫಿಲಿಮು ಅದೊಂದು ಫಿಲಿಮ್ ಥರ ಅಲ್ಲ, ಅದೊಂಥರ ಎಮೋಷನ್ ಥರ ತಗೊಂಡು ಜನ ಅದನ್ನು ಹಿಟ್ ಮಾಡಿದ್ರು. ನೆಕ್ಸ್ಟ್ ರೀಸೆಂಟಾಗಿ ಬಂದ ದರ್ಶನ್ ಅವ್ರದ್ದು ಕಾಟೇರನು ತುಂಬ ಚೆನ್ನಾಗಿತ್ತು, ಆಲ್ಮೋಸ್ಟ್ ಅದು 100+ ಕ್ರೋರ್ಸ್ ಏನೋ ಆಗಿದೆ ಅಂತ ಹೇಳ್ತು. ಸೊ ಎವ್ರಿಥಿಂಗ್ ಓಕೆ. ಅದಾದಮೇಲೆ ಕೆಲವು ತುಂಬ ಜನ ಪ್ಯಾನ್ ಇಂಡಿಯಾ ಫಿಲಿಮಲ್ಲಿ ಕಂಟೆಂಟೇ ಇಲ್ಲ ಗುರು, ಮತ್ತು ನೀನು ಪ್ಯಾನ್ ಇಂಡಿಯಾಗೆ ಬಂದು ಏನು ಮಾಡ್ತೀಯಾ? ಕಲೆಕ್ಷನ್ಸ್ ಎಷ್ಟಾಗ್ತಿದೆ, ನಿನ್ನ ಮಾರ್ಕೆಟ್ ಎಷ್ಟು, ನೀನು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ಯಾ, ಫಿಲಿಮ್ ಇನ್ಪುಟ್ ಎಷ್ಟು ಕೊಡ್ತಿದ್ಯಾ, ನೀನು ಗ್ರಾಫಿಕ್ಸ್ಗೆ ಎಷ್ಟು ಇಡ್ತಾ ಇದೆಯಾ, ಪ್ರತಿಯೊಂದು ಪ್ಯಾನ್ ಇಂಡಿಯಲ್ಲಿ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ಪ್ರತಿಯೊಬ್ಬರು ರಾಜಮೌಳಿ ಆಗೋಕ್ಕಾಗಲ್ಲ, ಇಲ್ಲಾಂದ್ರೆ ಜೇಮ್ಸ್ ಕ್ಯಾಮ್ರನ್ ಆಗೋಕ್ಕಾಗಲ್ಲ, ಇಲ್ಲ ಪ್ರಶಾಂತ್ ನೀಲ್ ಆಗೋಕ್ಕಾಗಲ್ಲ. ನೀನು ಪ್ಯಾನ್ ಇಂಡಿಯಾ ಮಾಡ್ತಿದ್ಯಾ ಅಂದರೆ ನಿನ್ನ ಸಿನಿಮಾಲ್ಲಿ ಕಂಟೆಂಟ್ ಎಷ್ಟಿದೆ, ಕಂಟೆಂಟ್ ಮುಖ್ಯ. ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮಂಜುಮಲ್ ಬಾಯ್ಸ್, ಮಲಯಾಳಂ ರೀಸೆಂಟ್ ಸೆನ್ಸೇಷನ್ ಅಂತ ಹೇಳ್ಬೋದು. 12 to 13 ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಆ ಫಿಲಿಮ್ಗೆ. ಎಷ್ಟು ಕಲೆಕ್ಷನ್ ಮಾಡಿರ್ಬೋದು? 250 ಕ್ರೋರ್ಸ್. ಅದು ರಿಯಲ್ ಪ್ಯಾನ್ ಇಂಡಿಯಾ. ಬಟ್ ಅವ್ರು ಪ್ಯಾನ್ ಇಂಡಿಯಾ ಮಾಡಿರಲಿಲ್ಲ. ಅವ್ರು ಮಾಡಿದ್ದು ಫಸ್ಟ್ ಮಲಯಾಳಂ, ಅಲ್ಲಿಂದ ಕಂಟೆಂಟ್ ವರ್ಲ್ಡ್ ವೈಸ್ ಬಂದು, ತೆಲುಗು ಬಂತು, ಕನ್ನಡಕ್ಕೆ ಬಂತೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಆಲ್ಮೋಸ್ಟ್ ಒಂದು 2-3 ಲ್ಯಾಂಗ್ವೇಜಸಲ್ಲಿ ಬಂತು. ಎಕ್ಸಾಕ್ಟ್ ಥಿಂಗ್ ಆಗಿದ್ದು ನಮ್ಮ ಕಾಂತಾರದಲ್ಲಿ. ಕಾಂತಾರ ರಿಲೀಸ್ ಆಗಿದ್ದು ಕನ್ನಡದಲ್ಲಿ ಮಾತ್ರನೇ. ಅದಾದಮೇಲೆ ಎಷ್ಟು ಲ್ಯಾಂಗ್ವೇಜ್ಗೆ ಹೋಯಿತು, ಎಲ್ಲೆಲ್ಲಿ ಎಷ್ಟೆಷ್ಟು ಕಡೆ ಬಂತು ಗೊತ್ತಾ? ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಕಾಂತಾರನ ತೆಲುಗಲ್ಲಿ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು 2 ಕೋಟಿಗೆ ತಗೊಂಡಿದ್ದು. ಖಾಲಿ 2 ಕೋಟಿಗೆ ಎಷ್ಟು ಮಾಡ್ತು ಗೊತ್ತಾ? ತೆಲುಗಲ್ಲಿ more than 50 CR ಮಾಡ್ತು 2 ಕೋಟಿಗೆ. ಸೊ ಥಿಂಗ್ ಬಂದು ಪ್ಯಾನ್ ಇಂಡಿಯಾ ಅಂತ ಹೇಳ್ಕೊಳ್ಳೋದಲ್ಲ. ಪ್ಲಸ್ ಇನ್ನೊಂದು, ಈ ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರಿ ಈ ಥರ ಆಗೋದಕ್ಕೆ ರೀಸನ್ನು 3. ಒಂದು ನೋಡ್ತಾ ಇರೋ ನೀವು, ಇನ್ನೊಂದು ಮೂವೀಸ್ ತೆಗಿತಾ ಇರೋ ಡೈರೆಕ್ಟರ್ಸು, ಪ್ಲಸ್ ನಮ್ಮ ಆ್ಯಕ್ಟರ್ಸ್, ಅದೇ ನಮ್ಮ ಹೀರೋಸ್. ನೀವು ಅಂತ ನಾನು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಒಂದು ಸಣ್ಣ ಬೇರೆ ಇಂಡಸ್ಟ್ರಿಯಲ್ಲಿ ಮೂವಿ ಬಂದು ಒಂದು ಸ್ವಲ್ಪ ಮೌತ್ ಟಾಕ್ ಚೆನ್ನಾಗಿದ್ರೆ ತಕ್ಷಣ ಓಡ್ಬಿಡ್ತೀವಿ. ಅದು ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಓಡ್ಬಿಡ್ತೀವಿ. ಬಟ್ ಕನ್ನಡ ಇಂಡಸ್ಟ್ರಿಲಿ ಹಂಗೆ ಆಗ್ತಾ ಇದೆ. ರೀಸೆಂಟಾಗಿ ಒಂದು 4-5 ಫಿಲಿಮ್ಸ್ ತುಂಬ ಚೆನ್ನಾಗಿತ್ತು. ಕೃಷ್ಣಂ ಪಯಣಂ ಸಖಿ ಎಷ್ಟು ಚೆನ್ನಾಗಿತ್ತು, ಫುಲ್ ಜನ ಬಂದರು ನೋಡಿದ್ರು, ಬಟ್ ಬಿಗ್ಗೆಸ್ಟ್ ಹಿಟ್ ಮಾಡಿದ್ರ? ಇಲ್ಲ. ಆ್ಯಂಡ್ ಹಿಬ್ಬನಿ ತಬ್ಬಿದ ಇಳಿಯಲಿ ಅಂತ ಒಂದು ಫಿಲಿಮ್ ಬಂತು, ತುಂಬ ಜನಕ್ಕೆ ಆ ಫಿಲಿಮ್ ಬಂದಿರೋದು ಕೂಡ ಗೊತ್ತಿಲ್ಲ. ರಕ್ಷಿತ್ ಶೆಟ್ಟಿ ಬಂದು ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ನಾನು ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಆ ಫಿಲಿಮ್ ನೋಡೋಕ್ಕೆ ಹೋದೆ. ಅವತ್ತು ಆ್ಯಕ್ಟರ್ಸ್ ಪ್ರತಿಯೊಬ್ಬರು ಬಂದಿದ್ರು, ಥಿಯೇಟರ್ ವಿಸಿಟ್ ಮಾಡಿದರು. ತುಂಬ ಚೆನ್ನಾಗಿದೆ. ಒಂದು ತುಂಬ ಆಫ್ಟರ್ ಯಾವುದು ಲವ್ ಮಾಕ್ಟೈಲ್ ಇದೆ ಆದಮೇಲೆ ಆ ಥರ ನಂಗೆ ಫೀಲ್ ಕೊಟ್ಟಿದ್ದು ಫಿಲಿಮ್ ಅಂದರೆ ಇಬ್ಬನಿ ತಬ್ಬಿದ ಇಲಿಯಲ್ಲಿ. ಆ ಫಿಲಿಮು ನಮ್ಗೆ ಎಂಟೈರ್ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ 7-8 ಶೋಸ್, ಬರೀ ಶೋಸ್ ನಾನು ಹೇಳ್ತಾ ಇರೋದು, ಥಿಯೇಟರ್ಸ್ ಅಲ್ಲ, ಶೋಸ್. ಒಂದು ಮಾಲಲ್ಲಿ ಒಂದು ಶೋ, ಒಂದು ದಿನಕ್ಕೊಂದು ಶೋ. ಬೇರೆ ಫಿಲಿಮ್ ಇಂಡಸ್ಟ್ರಿದು ಎಷ್ಟು ಶೋ ಇದೆ ಗೊತ್ತಾ? ಅದೇ ಮಾಲಲ್ಲೇ ಬೇರೆ ಬೇರೆ ಫಿಲಿಮ್ಸು 4-5 ಶೋಸ್ ಇದೆ ಒಂದೊಂದು ಫಿಲಿಮ್ಗೆ. ಕನ್ನಡ ಫಿಲಿಮ್ ಮಾತ್ರ ಒಂದೇ ಶೋ ಒಂದು ದಿನಕ್ಕೆ. ಅದು ಮಾಡ್ತಾ ಇದ್ದಾರೆ ಹೇಳಿ, ಥಿಯೇಟ್ರ್ ಅವರಲ್ಲ, ಇಲ್ಲ ಅಂದರೆ ಆ ಮಾಲ್ ಅವರಲ್ಲ, ನೀವು ನಾವು ಟಿಕೆಟ್ ಬುಕ್ ಮಾಡಿದ್ರೆ, ಆ ಶೋನ ಹೌಸ್ಫುಲ್ ಮಾಡಿದ್ರೆ, ಅವನು ಡಿಮ್ಯಾಂಡ್ ಇದೆ ಅಂತ ಇನ್ನೊಂದು ಶೋ ಇನ್ಕ್ರೀಸ್ ಮಾಡ್ತಾನೆ, ಅದು ಫಿಲ್ ಆಯ್ತಾ ಇನ್ನೊಂದು ಶೋ ಇನ್ಕ್ರೀಸ್ ಮಾಡ್ತಾನೆ. ಸೊ ತಪ್ಪು ನಮ್ಮದು. ಆ್ಯಂಡ್ ಸೆಕೆಂಡ್ ಥಿಂಗ್, ಡೈರೆಕ್ಟರ್ಸ್. KGF ಬಂದು ಹಿಟ್ ಆಯಿತು, ಕಾಂತಾರ ಬಂದು ಹಿಟ್ ಆಯಿತು ಅಂದಿದ ತಕ್ಷಣವೇ ಆ ಫಿಲಿಮ್ಸಲ್ಲಿ ಕಂಟೆಂಟ್ ಇದೆ, ಹಿಟ್ ಆಯಿತು.
ನೀನು ವಿತೌಟ್ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ನೀನೊಂದು ಏನೋ 100 ಕೋಟಿ ಖರ್ಚು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು 1,000 ಕೋಟಿ ಮಾಡೋಕ್ಕಾಗಲ್ಲ. ಕಂಟೆಂಟ್ ಇಲ್ಲ ಅಂದರೆ ಯಾರು ಮೂವ್ಸ್ ಕೂಡ ನೋಡಲ್ಲ ಗುರು. ನನ್ನ ಫಿಲಿಮ್ ಆಗಲಿ ನಿನ್ನ ಫಿಲಿಮ್ ಆಗಲಿ ಯಾವುದೂ ಫಿಲಿಮ್ ಆಗೋದು ತೆಲುಗಲ್ಲೂ ತುಂಬ ಫಿಲ್ಮ್ಸ್ ಫ್ಲಾಪ್ ಆಯಿತು ಜಸ್ಟ್ ಬಿಕಾಸ್ ಆಫ್ ಪ್ಯಾನ್ ಇಂಡಿಯಾ, ಇನ್ ದ ನೇಮ್ ಆಫ್ ಪ್ಯಾನ್ ಇಂಡಿಯಾ. ಸೊ ಅದಾದಮೇಲೆ ನಮ್ಮ ಹೀರೋಸ್ ಫಸ್ಟು ಪ್ರತಿಯೊಬ್ಬ ಹೀರೋನು 6 ಮಂತ್ಸ್ ಅಟ್ಲೀಸ್ಟ್ ಒಂದು ಫಿಲಿಮ್ ಬರ್ತಾ ಇತ್ತು, ಇಲ್ಲಾಂದ್ರೆ ಒಂದು ವರ್ಷಕ್ಕೊಂದು ಫಿಲಿಮ್ ಬರ್ತಾ ಇತ್ತು. ನಮ್ಮ ಅವ್ರು ತಗೋಣ, KGF ಆದಮೇಲೆ ಲೈಕ್ ಅವರು ಮೆಂಟಾಲಿಟಿ ಕಂಪ್ಲೀಟ್ ಡಿಫ್ರೆಂಟ್ ಇದೆ, ಲೈಕ್ ವರ್ಲ್ಡ್ ವೈಸು ಈ ಥರ ಲೈಕ್ ಗ್ಲೋಬಲ್ ವೈಸ್ ಇದೆ. ಸೊ ಅವರು ಒಂದು 3 to 4, ಈಗ 4 years ಆಲ್ರೆಡಿ ಆಯಿತು, ಇನ್ನು ನೆಕ್ಸ್ಟ್ ಇಯರ್ ಅಂದರೆ ಆಲ್ಮೋಸ್ಟ್ 5 years ಆಯಿತು ಒಂದು ಫಿಲಿಮ್ ಮಾಡಿ. ಸುದೀಪ್ ಸರು ಆಲ್ಮೋಸ್ಟ್ 2-3 years ಆಯಿತು. ದರ್ಶನ್ ಸರು ರೀಸೆಂಟಾಗಿ ನಡೆದ ಇನ್ಸಿಡೆನ್ಸ್ ಅಂತ, ಇಲ್ಲಾಂದರೆ ಇಷ್ಟೊತ್ತಿಗೆ ಡೆವಿಲ್ ಬಂದ್ಬಿಡ್ತಾ ಇತ್ತು, ಇಲ್ಲ ಅದೊಂದು ರೀಸನ್ನಿಂದ ಅವ್ರದ್ದೊಂದು ವರ್ಷ ಆಗ್ತಾ ಇದೆ. ರಕ್ಷಿತ್ ಶೆಟ್ಟಿ ಆಗಲಿ, ರಿಷಬ್ ಶೆಟ್ಟಿ ಆಗಲಿ, ಇನ್ನೂ ತುಂಬ ಜನ ಹೀರೋಸ್ ಮಾಡ್ತಿದ್ದಾರೆ ಫಿಲಿಮ್ಸು. ಒಂದೊಂದು ಫಿಲಿಮ್ಗೆ 2-3 years ಮಾಡ್ತಾ ಇದ್ದಾರೆ. ಇನ್ನೊಂದು ನಮಗೆ ಟೈರ್ 2 ಹೀರೋಸ್ ತುಂಬ ಜನ ಕಡಿಮೆ. ತೆಲುಗಲ್ಲಿ ನೋಡಿದ್ರೆ ಟೈರ್ 2 ಅಲ್ಲಿ ಆಲ್ಮೋಸ್ಟ್ 25 to 30 ಹೀರೋಸ್ ಇದ್ದಾರೆ. 30. ನಮ್ದು ಓವರ್ ಕೂಡ ಅಷ್ಟಿಲ್ಲ. ಟೈರ್ 2 ಫಿಲ್ಮ್ಸ್ ಬರ್ತಾ ಇದೆಯಾ? ಇಲ್ಲ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವರಾಗಲಿ, ಗಣೇಶ್ ಸರ್ ಆಗಲಿ, ಇನ್ನು ತುಂಬ ಜನ, ಡಾಲಿ ಆಗಲಿ, ಶಂಕರ್ ಆಗಲಿ, ರೀಸೆಂಟಾಗಿ ಬಂದಿದ್ದವರು, ಇವರೆಲ್ಲ ಫಿಲ್ಮ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅವ್ರು ಮಾಡಬೇಕು ಅಂದರೆ ಮೋಟಿವೇಶನ್ ಆಗಿ ನಾವು ಅವ್ರ ಫಿಲ್ಮ್ಸ್ನ ನೋಡಿ ಸಕ್ಸಸ್ ಮಾಡಿದ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ. ಓಕೆ, ನಾನು ನೆಕ್ಸ್ಟ್ ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡಿದ್ರೆ ನನ್ನ ಫಿಲಿಮ್ ಹಿಟ್ಟಾಗುತ್ತೆ, ನನ್ನ ಫಿಲಿಮ್ ಬಂದು ನೋಡ್ತಾರೆ ಅಂತ ಒಂದು ರೆಸ್ಪೆಕ್ಟ್ ಬರುತ್ತೆ. ಫಿಲಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಫಿಲಿಮ್ ನೋಡಿಲ್ಲ, ನಾನು ಫಿಲಿಮ್ ನೋಡಿಲ್ಲ, ಒಂದು ಬ್ಯಾಂಗ್ಳೂರಲ್ಲಿ ಒಂದು 200 ಶೋ ಹಾಕಿದ್ರೆ 200 ಶೋ ಅಲ್ಲಿ 20 ಟಿಕೆಟ್ ಬಂದಿಲ್ಲ ಅಂದರೆ ಯಾವನ್ ಗುರು ನೆಕ್ಸ್ಟ್ ಫಿಲಿಮ್ ತೆಗಿತಾನೆ? ಯಾರು ತೆಗಿತಾರೆ? ಯಾರ ಕೈಯಲ್ಲೂ ಆಗಲ್ಲ. ಸೊ ಇದರಲ್ಲಿ ತಪ್ಪು ಇಲ್ಲ ಡೈರೆಕ್ಟರ್ಸಾ, ಇಲ್ಲ ನಿಮ್ದಾ, ಇಲ್ಲ ನಮ್ಮ ಹೀರೋಸ್ದ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇಂಡಸ್ಟ್ರಿ ತುಂಬ ಡೌನ್ಫಾಲ್ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಡೌನ್ಫಾಲ್ ಆಗ್ತಾ ಇದೆ. 2022, 2021ರಲ್ಲಿ ಫಿಲ್ಮ್ ಎಷ್ಟೆಷ್ಟು ಕಲೆಕ್ಷನ್ಸ್ ಆಗ್ತಿತ್ತು, ಇವಾಗ ಎಷ್ಟಾಗ್ತಿದೆ? ರೀಸೆಂಟಾಗಿ ಬಂದಿದ್ದ ಭೈರತಿ ರಣಗಲ್ ಬಿಟ್ರೆ ಇನ್ಯಾವುದಾದ್ರೂ 2024ರಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ತಾ. ಗಣೇಶ್ ಅವರ ಕೃಷ್ಣಪ್ಪ ಇನ್ನೊಂದು ಸಗಿ ಹೋಗಿ ಹಿಟ್ ಏನೂ ಕಲೆಕ್ಷನ್ ಬಂತು, ಬಟ್ ಎಲ್ಲ ಕಲೆಕ್ಷನ್ ಸೇರ್ಕೊಂಡ್ರು ಕೂಡ ಆಲ್ಮೋಸ್ಟ್ 100 CR ಕೂಡ ಆಗ್ತಾ ಇಲ್ಲ. ಬಟ್ ಬೇರೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಒಂದೊಂದು ಫಿಲಿಮ್ 200, 150 ಕಂಟೆಂಟ್ ಇದೆ, ಗ್ಲೋಬಲ್ ರೀಚ್ ಇದೆ, ಆಟೋಮೆಟಿಕ್ಕಾಗಿ ಪ್ಯಾನ್ ಇಂಡಿಯಾ ಆಗುತ್ತೆ. ಬಟ್ ಇನ್ ದ ನೇಮ್ ಆಫ್ ಪ್ಯಾನ್ ಇಂಡಿಯಾ ನೀನು ಮಾರ್ಕೆಟ್ಗೆ ಹೋಗೋದಕ್ಕಿಂತನೂ ನೀನು ಕಂಟೆಂಟ್ ವೈಸ್ ಪ್ಯಾನ್ ಇಂಡಿಯಾಗೆ ಹೋಗೋ ಸಕ್ಸಸ್ ಆಗುತ್ತೆ. ಬಟ್ ತುಂಬ ಲೈಕ್ 2025 ಆದರೂ ನಮ್ಮ ಕನ್ನಡ ಇಂಡಸ್ಟ್ರಿ ನೇಮ್ ಆ್ಯಂಡ್ ಫೇಮ್ ಚೇಂಜ್ ಆಗುತ್ತಾ ನೋಡಬೇಕು. ಬಿಕಾಸ್ ಟಾಕ್ಸಿಕ್ ಇದೆ, ಆ್ಯಂಡ್ ಡೆವಿಲ್ ಇದೆ, ಆ್ಯಂಡ್ ಬಿಲ್ಲಾ ರಂಗ ಭಾಷಾ ಸಮಥಿಂಗ್ ಏನೋ ಇದೆ. ಇನ್ನು ತುಂಬ ಫಿಲ್ಮ್ಸ್ ಬರ್ತಾ ಇದೆ 25ಗೆ. ಪ್ಲಸ್ ಮೇನ್ ಥಿಂಗ್ ಕಾಂತಾರ 1 ಪ್ರೀಕ್ವೆಲ್ ಇದೆ. ಇದರಿಂದ ಆದರೂ ಅಟ್ಲೀಸ್ಟ್ ನಮ್ಮ ಡೈರೆಕ್ಟರ್ಸ್ ಆಗಲಿ, ನಮ್ಮ ಜನ ಆಗಲಿ ಚೇಂಜ್ ಆಗ್ತಾರಂತ ನೋಡಿಬಿಟ್ಟು ಪ್ಯಾನ್ ಇಂಡಿಯಾ ಬಿಟ್ಟು ಒಳ್ಳೆ ಫಿಲ್ಮ್ಸ್ ಮಾಡಿ ಜನ ತಪ್ಪದೆ ಸಪೋರ್ಟ್ ಮಾಡ್ತಾರೆ. ಇಷ್ಟೆಲ್ಲ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.